ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು, ರೈತ ಮಹಿಳೆ ಅಥವಾ ಪಕ್ಕಾ ಫ್ಯಾಮಿಲಿ ವುಮೆನ್ ಏನು ಹೇಳ್ತಾರೆ ಈಗೆಲ್ಲ ಅದನ್ನೇ ಹೇಳೋದಲ್ವ, ಇದ್ದರೆ ಹೀಗಿರಬೇಕು ಅಂತ. ಆ ಥರದ ವ್ಯಕ್ತಿತ್ವ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಗಣೇಶ್, ಈಗ ಕುಟುಂಬಸ್ಥರು ಈ ಪೂಜಾ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾರೆ. ಎಷ್ಟೊತ್ತಿಗೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ? ಸಿದ್ಧತೆಗಳೆಲ್ಲ ಹೇಗಿದೆ? ಇನ್ನು 1 ಗಂಟೆಗಳ ನಂತರ ಅಂತಿಮ ದರ್ಶನ ವ್ಯವಸ್ಥೆ ಮಾಡುವಂಥದ್ದು. ಏನು ವಾಹನಗಳ ತೆರವನ್ನು ಹೋಗುವಂತಹ ಅಂತಿಮ ದರ್ಶನಕ್ಕೆ ತೆರಳುವಂತಹ ವಾಹನಗಳನ್ನ ತಯಾರು ಮಾಡುವಂಥದ್ದು ಪೂಜೆಗೆ ಬೇಕಾಗ್ತದೆ. ಹಾಗೇನೆ ಗ್ರೌಂಡ್ ನಲ್ಲಿ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮಾಡುವಂತ ಎಲ್ಲ ಇನ್ನೂ ಆಗ್ತಾ ಇದೆ. ಇಲ್ಲಿನ ವಾತಾವರಣವನ್ನು ನೋಡಿದ್ರೆ ಇನ್ನೂ 1 ಗಂಟೆಗಳ ಕಾಲ ದೇವೇಗೌಡರ ಮನೆಯಲ್ಲೇ ಚಿನ್ನಮ್ಮ ಅವರ ಪಾರ್ಥಿವ ಶರೀರ ಇರುತ್ತೆ ಅನ್ನುವಂತಹ ಮಾಹಿತಿಗಳು ಇರುವಂತದ್ದು. ಈಗ ಗಣ್ಯರು ಕೂಡ ಒಬ್ಬೊಬ್ಬರು ಬರ್ತಿದ್ದಾರೆ. ಈಗ ಆಕ್ಚುಲಿ ಕುಮಾರಸ್ವಾಮಿ ಅವರು ಬಂದ್ರು, ಇಲ್ಲೇ ಎಲ್ಲವೂ ಕೂಡ ವ್ಯವಸ್ಥೆ ಮಾಡೋದನ್ನ ಮಾಡ್ತಿರುವಂತದ್ದು. ಇನ್ನು ನಟ ದುನಿಯಾ ವಿಜಿ ಕೂಡ ಚಿನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ವೀಕ್ಷಣೆ ಮಾಡಿದ್ರು. ಹಾಗಾಗಿ ಇನ್ನೂ 1 ಗಂಟೆಗಳ ಕಾಲ ನಂತರ ಆಟದ ಮೈದಾನಕ್ಕೆ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಸದ್ಯ ದೇವೇಗೌಡರ ಮನೆಯಲ್ಲೇ ಚಿನ್ನಮ್ಮ ಅವರ ಪಾರ್ಥಿವ ಶರೀರ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಕುಮಾರಸ್ವಾಮಿ ಅವರು ಈಗ ತಾಯಿಯ ಬಳಿಗೆ ನಿಂತಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಕಳ್ಕೊಂಡಿದ್ದಾರೆ ಆ ನೋವು. ಅವರು ಮಾತನಾಡುವಾಗಲೇ ಹೇಳ್ತಾಯಿದ್ರು, ನಾವು ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿದ್ದೀವಿ, ನಮಗೆ ಒಂದೊಳ್ಳೆ ಸ್ಥಾನಮಾನ ಸಿಕ್ಕಿದೆ, ನಾವೇನೋ ಒಳ್ಳೇದು ಕಲ್ತಿದ್ದೀವಿ ಅಂತಂದರೆ ಅದಕ್ಕೆ ಕಾರಣವೇ ನಮ್ಮ ತಾಯಿ. 5 ತಾಸು ದೇವರ ಕೋಣೆಯಲ್ಲಿ ಕೂತು ನಮಗಾಗಿ ಪೂಜೆಯನ್ನು ಮಾಡ್ತಾಯಿದ್ದವರು, ಪೂಜೆ ಮುಗಿಯೋ ತನಕ ಏನೂ ತಿಂತನೂ ಇರಲಿಲ್ಲ ಅಂತ. ಇದೀಗ ಎಲ್ಲ ಅಂತಿಮ ದರ್ಶನ ಪಡ್ಕೊಳ್ಳೋಕ್ಕೆ ಕುಟುಂಬಸ್ಥರು, ಆಪ್ತರು ಬರ್ತಾ ಇದ್ದಾರೆ. ಅವರ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಏನೇ ಆಗಿರ್ಬೋದು, ನಿನ್ನ ಕೇಂದ್ರ ಸಚಿವರು ಅಥವಾ CM, ಮಾಜಿಯೋ, ಹಾಲಿಯೋ, ಇನ್ನೊಂದು ಮತ್ತೊಂದು, ತಾಯಿನೇ, ಮಗನೇ. ಆ ಬಾಂಧವ್ಯ, ಆ ಪ್ರೀತಿ, ಅದನ್ನು ಹೆಂಗೆ ಮರೆಯೋದಕ್ಕೆ? ಕರಳಬಳ್ಳಿ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಸಾಧ್ಯ ಹೇಳಿ? ಹೌದು, ಬ್ಯುಸಿ ಲೈಫ್ ಅವ್ರದ್ದೆಲ್ಲ. ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿ ಮನೆ ಸೇರೋದು. ರಾಜಕೀಯ ಅಂತ ಅಂದಾಗ, ರಾಜಕಾರಣಿಗಳು ಇಂಥ ದೊಡ್ಡ ಕುಟುಂಬ, ಇಂಥ ದೊಡ್ಡ ಹೆಸರು ಅಂತ ಅಂದಾಗ ಅದು ಕೂಡ ಜವಾಬ್ದಾರಿ ಅನ್ನೋದಿರುತ್ತೆ. ಅದರ ನಡುವೆ ತಾಯಿನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾಗ ಅವರು ಬಾಯಿ ತುಂಬ ಊಟ ಮಾಡು, ಇಲ್ಲ ಊಟ ಮಾಡ್ಕೊಂಡು ಹೋಗು, ನೀನು ಹೇಗಿದೆಯಾ, ಈ ಮಾತಾಡಿಸ್ತಾ ಇದ್ದಿದ್ದು ಮಾತುಗಳು, ಇದನ್ನೆಲ್ಲ ಹೆಂಗೆ ಮರೆಯೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಅದನ್ನೇ ಹೇಳ್ತಾ ಇದ್ದಿದ್ದು ಕುಮಾರಸ್ವಾಮಿ ಅವರು. ಯಾವಾಗ ಮನೆಗೆ ಹೋಗಲಿ, ಅವರಿಗೆ ಇಷ್ಟೆಲ್ಲ ವಯಸ್ಸು, ಈಗ 85-86 ವರ್ಷ ಅಂತ ಹೇಳ್ತಾ ಇದ್ದಾರೆ ಅಲ್ಲ, ಈ ವಯಸ್ಸಿನಲ್ಲೂ ಯಾರೇ ಮನೆಗೆ ಬಂದರೂ ಅವ್ರು ಇನ್ನೇನು ಹೇಳ್ತಿರ್ಲಿಲ್ಲ, ಊಟ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳ್ತಾ ಇದ್ದಿದ್ದು ನಮ್ಮ ತಾಯಿ. ಆ ಥರ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾ ಇದ್ದಂಥ ವ್ಯಕ್ತಿತ್ವ ನಮ್ಮ ತಾಯಿದು ಅನ್ನೋದನ್ನು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಆಮೇಲೆ ಅನೇಕ ಸವಾಲುಗಳನ್ನು ಎದುರಿಸಿರುವಂಥದ್ದು ಈ ಕುಟುಂಬ. ನಿಮಗೆ ಗೌಡ್ರ ಕುಟುಂಬ, ದೊಡ್ಡ ಗೌಡ್ರ ಕುಟುಂಬ ಅಂತ ಬಂದಾಗ ನಾವು ಇವತ್ತು ಹೇಳ್ತೀವಿ ಮಾಜಿ ಪ್ರಧಾನಿಗಳು, ಮಾಜಿ CM, ಕೇಂದ್ರ ಸಚಿವರು ಅಂತ. ಬಟ್ ಅಲ್ಲಿವರೆಗೂ ಅಥವಾ ಆ ಹಂತದವರೆಗೂ ಬರೋದಕ್ಕೆ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ. ಸ್ವಂತ ಮೈದನನ ಮಗನಿಂದಲೇ ಚೆನ್ನಮ್ಮ ಅವರ ಮೇಲೆ ಆ್ಯಸಿಡ್ ದಾಳಿ ಆಗತ್ತೆ. ಅದು ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅವರಿಗೆ, ಅಥವಾ ಅದು ಎಷ್ಟರ ಮಟ್ಟಿಗೆ ಇಡೀ ಫ್ಯಾಮಿಲಿ ಆಘಾತಕ್ಕೊಳಗಾಗತ್ತೆ. 2001 ಇದು ಫೆಬ್ರವರಿ 21. ಸ್ವಂತ ಮೈದನನ ಮಗನೇ ಚೆನ್ನಮ್ಮ ಅವ್ರ ಮೇಲೆ ಆ್ಯಸಿಡ್ ದಾಳಿ ಮಾಡ್ತಾರೆ. ಆಮೇಲೆ ಸೋತಿದ್ದುಂಟು, ಚುನಾವಣೆಗಳಲ್ಲಿ ನೋವನ್ನು ಅನುಭವಿಸಿದ್ದುಂಟು, ನಂಬಿದವರು ಮೋಸ ಮಾಡಿದ್ದುಂಟು, ಎಲ್ಲವನ್ನು ನೋಡಿದವರು ಚೆನ್ನಮ್ಮ ಅವರು. ಆದರೆ ಯಾವತ್ತೂ ಧೃತಿ ಕೆಡಲಿಲ್ಲ, ಯಾವತ್ತೂ ಹಿಂದೆ ಸರಿಲಿಲ್ಲ. ಬೇಡ ನಮಗೆ ರಾಜಕೀಯ, ಬೇಡ ನಮಗೆ ರಾಜಕಾರಣ ಅಂತ ಯಾರಿಗೂ ಹೇಳಿಲ್ಲ. ಚೆನ್ನಮ್ಮ ಅವರು ಮನಸ್ಸು ಮಾಡಿದರೆ ಇವತ್ತು ರೇವಣ್ಣ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಯಾರು ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ನಮಗಿಂತ ಜನನಾಯಕರು ಸಿಗ್ತಾನೇ ಇರಲಿಲ್ಲ. ಯಾಕೆ ಹೇಳಿ? ಚೆನ್ನಮ್ಮ ಅವರೇನಾದ್ರು ಗಟ್ಟಿಯಾಗಿ ದೇವೇಗೌಡರ ಬಳಿ, ಇಲ್ಲ ನನ್ನ ಮಕ್ಕಳನ್ನ ರಾಜಕಾರಣಕ್ಕೆ ಕಳ್ಸೋಕ್ಕೆ ನಂಗೆ ಇಷ್ಟನೇ ಇಲ್ಲ, ಚೆನ್ನಾಗಿ ಓದಿಸಿದ್ದೀನಿ ನಾನು, ವಿದ್ಯಾವಂತರಾಗಿದ್ದಾರೆ, ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇನ್ನಿಬ್ಬರು ಮಕ್ಕಳು ಥರ ಅವರು ಆಗಬೇಕು, ನಾನು ಕಳಿಸೋದೇ ಇಲ್ಲ ನನ್ನ ಮಕ್ಕಳು ಅಂತ ಪಟ್ಟು ಹಿಡಿದು ಹಟ್ಟಕ್ಕೆ ಬಿದ್ದು ಕೂತಿದ್ರೆ ಚೆನ್ನಮ್ಮ ಅವರು, ಏನು ಮಾಡೋಕ್ಕಾಗ್ತಿತ್ತು? ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಬರ್ತಾನೆ ಇರಲಿಲ್ಲ. ಅಂಥ ಒಬ್ಬ ಜನನಾಯಕನನ್ನು ನಾವು ಪಡ್ಕೊಳ್ತಾನೆ ಇರಲಿಲ್ಲ. ಇವತ್ತು ಏನೇ ಆಗಿದ್ರು ಅವರ ಫ್ಯಾಮಿಲಿಲಿ, ಅದಕ್ಕೆ ಕಾರಣವೇ ಚೆನ್ನಮ್ಮ ಅವರು.
ಪ್ರಧಾನಿಯಾಗಿದ್ದು ದೇವೇಗೌಡರು 10-11 ತಿಂಗಳು ಅಧಿಕಾರ ಅಷ್ಟೇ. ಅದು ಕೂಡ ಚೆನ್ನಮ್ಮ ಅವರ ಒಪ್ಪಿಗೆಯಿಂದಲೇ. ಇಲ್ಲ ರೀ, ಬೇಡ್ರಿ, ನೀವು ರಾಜಕಾರಣದಲ್ಲೇ ಇರಿ, ದೆಹಲಿಗೆ ಯಾಕ್ರಿ ಹೋಗಬೇಕು, ಬೇಡ್ರಿ, ನೀವು ಹೋಗೋದು ನಂಗೆ ಇಷ್ಟನೇ ಇಲ್ಲ ಅಂತ ಅವತ್ತು ಚೆನ್ನಮ್ಮ ಅವರು ಹಠಕ್ಕೆ ಬಿದ್ದಿದ್ರೆ ದೇವೇಗೌಡರು ಪ್ರಧಾನಿ ಆಗ್ತಿರ್ಲಿಲ್ಲ. ಇಂಥೊಬ್ಬ ನಾಯಕನನ್ನು ಇಡೀ ದೇಶ ಕಾಣ್ತಾ ಇರಲಿಲ್ಲ. ನೀವು ಏನೇ ಹೇಳಿ, ಹೆಂಡತಿ ಮಾತು ಯಾರಿಗೆ ಕೇಳ್ತಾರೆ? ಹೆಂಡತಿ ಮಾತನ್ನು ಕೇಳೋರ? ನೋ. ಮನೇಲಿರೋ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಕಣ್ಣಲ್ಲೊಂಚೂರು ಹನಿ ತುಂಬ್ಕೊಂಡು ಏನಾದರೂ ಹೇಳಿದ್ರು ಅಂತಂದರೆ ಆ ಮನೆಯ ಗಂಡಸರು ಕೇಳೇ ತೀರ್ತಾರೆ. ಯಾಕಂದರೆ ಹೆಣ್ಣು ಮಕ್ಕಳು ಸುಖ ಸುಮ್ಮನೆ ಏನೂ ಹೇಳಲ್ಲ. ಯೋಚನೆ ಮಾಡಿ, ಆಲೋಚಿಸಿ, ಅದರ ಸಾಧಕ ಬಾಧಕ, ಇದರಿಂದ ನನ್ನ ಕುಟುಂಬಕ್ಕೆ ಒಳ್ಳೇದಾಗತ್ತಾ, ಸಮಾಜಕ್ಕೆ ಒಳ್ಳೇದಾಗತ್ತಾ, ಎಲ್ಲವನ್ನ ನಿರ್ಧರಿಸ್ತಾರೆ. ಅವತ್ತೇನಾದ್ರು ಚೆನ್ನಮ್ಮ ಅವರು ಹಠಕ್ಕೆ ಬಿದ್ದಿದ್ರೆ ಇವತ್ತು ಏನೂ ಆಗ್ತಿರಲಿಲ್ಲ. ಬೆಳಗ್ಗೆ 3 ಗಂಟೆಗೆ ಎದ್ದು ಮಧ್ಯಾಹ್ನದ ತನಕ 5 ತಾಸುಗಳ ಕಾಲ ದೇವರ ಕೋಣೆಯಲ್ಲಿ ಕೂತು ಪೂಜೆ ಮಾಡ್ತಾಯಿದ್ರು. ಇನ್ನೊಂದು ಕೇಳ್ಪಟ್ಟೆ ನಾನು, ಎಂಥ ಮಹಾನ್ ದೈವಭಕ್ತಿ ಅಂದರೆ, ಇವರ ಬೆಂಗಳೂರಿನ ಮನೆ ಒಳಗಡೆ ದೇವರ ಕೋಣೆನ ದೇವಸ್ಥಾನದ ರೀತಿಯಲ್ಲೇ ಮಾಡ್ಕೊಂಡಿದ್ರಂತೆ. ಅಂದರೆ ಆ ಪ್ರಮಾಣದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು. ದೇವಸ್ಥಾನದಲ್ಲಿ ನಡೆಯುತ್ತಲ್ಲ ಪೂಜೆ, ಅದೇ ಮಾದರಿಯಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು. ಗಂಟಾನುಗಟ್ಟಲೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಿದ್ದು. ಸಾಕಷ್ಟು ಮಂತ್ರ, ಶ್ಲೋಕ ಎಲ್ಲ ಹೇಳ್ತಾ ಇದ್ರಂತೆ. ಆಮೇಲೆ ಇನ್ನೊಂದು ಕೇಳಿ, ಇವತ್ತು ಎಷ್ಟೋ ಜನ ಅತ್ತೆಯಂದರಿಗೆ ಸೊಸೆಯಂದಿರ ರಾಶಿ ನಕ್ಷತ್ರವೇ ಗೊತ್ತಿರಲ್ಲ. ಸೊಸೆ ಬಿಟ್ಬಿಡಿ ನೀವು, ಮೊಮ್ಮಕ್ಕಳ ರಾಶಿ ನಕ್ಷತ್ರವೇ ಗೊತ್ತಿರಲ್ಲ. ಆದರೆ ಚೆನ್ನಮ್ಮ ಅವರಿಗೆ ಅವರ ಗಂಡು ಮಕ್ಕಳ ಮನೆಗೆ ಬಂದಂಥ ಸೊಸೆಯಂದಿರ, ಮೊಮ್ಮಕ್ಕಳ, ಹೆಣ್ಣು ಮಕ್ಕಳ, ಅಳಿಯಂದಿರ ಎಲ್ಲರ ರಾಶಿ ನಕ್ಷತ್ರ ಗೊತ್ತಿತ್ತಂತೆ ನೋಡಿ. ಎಲ್ಲರ ರಾಶಿ ನಕ್ಷತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡ್ತಾ ಇದ್ರಂತೆ. ಮಗ, ಸೊಸೆ, ಮಗಳು, ಅಳಿಯ, ಮೊಮ್ಮಕ್ಕಳು, ಮರಿ ಮೊಮ್ಮಗ, ಎಲ್ಲರ ರಾಶಿ ನಕ್ಷತ್ರ. ಇವತ್ತು ನೀವು ಹೇಳಿ, ಎಷ್ಟು ಜನಕ್ಕೆ ಅತ್ತೆಯಂದ್ರಿಗೆ ಸೊಸೆಯಂದಿರ ಅಥವಾ ಮೊಮ್ಮಕ್ಕಳ ರಾಶಿ ನಕ್ಷತ್ರ ಗೊತ್ತು? ಹೋಗಲಿ, ಎಷ್ಟು ಜನ ತಾಯಿಯಂದ್ರಿಗೆ ಅಳಿಯಂದಿರ ರಾಶಿ ನಕ್ಷತ್ರ ಗೊತ್ತು? ಚೆನ್ನಮ್ಮ ಅವರು ಪ್ರತಿನಿತ್ಯವೂ ದೇವರ ರೂಮಲ್ಲಿ ಕೂತು ಎಲ್ಲರ ಈ ರಾಶಿ ನಕ್ಷತ್ರ ಗೋತ್ರ ಎಲ್ಲ ತಿಳ್ಕೊಂಡು ಪೂಜೆ ಮಾಡ್ತಾ ಇದ್ರಂತೆ. ಅಷ್ಟು ದೈವ ಭಕ್ತೆ. ಇನ್ನೇನು ಕೇಳ್ಕೊಳ್ತಾ ಇದ್ರು? ನನ್ನ ಸಂಸಾರಕ್ಕೆ ಒಳ್ಳೇದಾಗಲಿ, ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ಇಷ್ಟನ್ನೇ ಕೇಳ್ಕೊಳ್ತಾ ಇದ್ದಿದ್ದು ತಾಯಿ. ಇದನ್ನೇ ಕಾಯಕ ಮಾಡ್ಕೊಂಡು ಬಂದಿದ್ರು ಅಂತ ಅಂದರೆ ಹೇಳಿ. ಇದು ಸಂಸಾರಕ್ಕಾಗಿಯೇ, ಕುಟುಂಬಕ್ಕಾಗಿಯೇ ತೇದ ಜೀವ, ಉಳಿದ ಜೀವ, ಬದುಕಿದ್ದ ಜೀವ. ಇನ್ನೇನು ಹೇಳ್ಬೋದು ಇದಕ್ಕೆ? ಎಷ್ಟು ಜನ ಹೆಣ್ಣು ಮಕ್ಕಳು ಈ ಥರ ಇರೋದಕ್ಕೆ ಸಾಧ್ಯ? ನಾವು ಇವತ್ತಿಗೆ ಸೆಲ್ಫ್ ರೆಸ್ಪೆಕ್ಟ್, ಇಂಡಿಪೆಂಡೆಂಟ್ ವುಮೆನ್, ನಾನು ದುಡಿಬೇಕು, ನಾನು ಹೆಸರು ಮಾಡಬೇಕು ಅಂತ ನಾವು ಅಂತೀವಿ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದರ ನಡುವೆಯೂ ಕೂಡ ನಮ್ಮ ಸಂಸ್ಕೃತಿ, ಸಂಪ್ರದಾಯ. ದೆಹಲಿಗೆ ಹೋಗಿದ್ರಂತೆ ದೇವೇಗೌಡರು ಪ್ರಧಾನಿ ಆದಾಗ, ಅಲ್ಲೂ ಮುದ್ದೆ ಮಾಡಿಕೊಡ್ತಾ ಇದ್ದಿದ್ದು. ಹಳ್ಳಿ ಸಂಸ್ಕೃತಿನ ಮರಿಲೇ ಇಲ್ಲ. ಇವತ್ತು ಚೆನ್ನಮ್ಮ ಮತ್ತು ದೇವೇಗೌಡರ ದಂಪತಿಯ ಫೋಟೋ ಯಾರಾದರೂ ಸೆಲೆಬ್ರಿಟಿಗಳು, ಯಾರಾದರೂ ಗಣ್ಯರ ಜೊತೆಗಿದೆ ಅಂದರೆ ಒಂದೇ ಒಂದು ಫೋಟೋ ಅಂತೆ. ಅದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಜೋಡಿಯ ಜೊತೆಗೆ ನಿಂತು ತೆಗೆಸಿಕೊಂಡಿರುವ ಫೋಟೋ. ಅದನ್ನು ಹೊರತುಪಡಿಸಿದರೆ ಇನ್ಯಾವುದೇ ಗಣ್ಯರು, ಯಾವುದೇ ಸೆಲೆಬ್ರಿಟಿಗಳು ಯಾರ ಜೊತೆಗೂ ಚೆನ್ನಮ್ಮ ಅವ್ರ ಫೋಟೋ ಇಲ್ಲ. ಯಾಕಂದರೆ ಎಲ್ಲೂ ಹೋಗ್ತಿರಲಿಲ್ಲ, ಯಾರ ಜೊತೆಗೂ ಒಡನಾಟ ಇರ್ತಿರಲಿಲ್ಲ.